ಸ್ನೇಹಿತರೆ, ವೆಲ್ಕಮ್ ಟು ತಿರುಮಲ ತಿರುಪತಿ ಫ್ರಮ್ ಆಂಧ್ರ ಪ್ರದೇಶ್. ಡೇ 11ಗೆ ಸ್ವಾಗತ ಸುಸ್ವಾಗತ. ನಮ್ಮ 121 ದಿನಗಳ ಭಾರತ ಖಂಡ ಯಾತ್ರೆಯಲ್ಲಿ ಇವತ್ತಾದರೆ ನಾವು 11ನೇ ದಿನದಲ್ಲಾಗಿದ್ದೀವಿ. ಸೊ 10ನೇ ದಿನ ಆದರೆ ನಮಗೆ ಆ್ಯಕ್ಚುಲಿ ನಾನು ಬಂದ್ಬಿಟ್ಟು 24th ನೈಟ್ 8 ಗಂಟೆಗೆ ಬರ್ತೀನಿ. ಸೊ 8 ಗಂಟೆಯಿಂದ ಬಂದ್ಬಿಟ್ಟು ಸುಮಾರು ಒಂದು 30 ಗಂಟೆಗಳ ಕಾಲ ಆದರೆ ಒಂದು ಕ್ಯೂ ಆದರೆ ಇರ್ತೀವಿ. ಸೊ ತುಂಬ ಕ್ಯೂ ಆದರೆ ಇರುತ್ತೆ. ಬಂದ್ಬಿಟ್ಟು ತುಂಬ ಜನ ಇದ್ದಾರೆ. ಬಟ್ ದರ್ಶನ ಮಾತ್ರ ತುಂಬ ಚೆನ್ನಾಗಿ ದರ್ಶನ ನಡೀತು. ಇಲ್ಲಿ ದೇವ್ರು ಮತ್ತು ಇಲ್ಲಿ ಬಂದ್ಬಿಟ್ಟು ಕ್ಯೂ ಅಲ್ಲಿ ನಿಜವಾಗ್ಲೂ ಅಷ್ಟೊಂದು ಇವಾಗ ಬಂದ್ಬಿಟ್ಟು ತಿರುಪತಿ ತುಂಬ ಚೇಂಜ್ ಆಗಿಬಿಟ್ಟಿದೆ. ಮೊದಲ ಥರ ಯಾವ ಥರನೂ ಇಲ್ಲ. ಸೊ ನೀವು ಅಂದ್ಕೊಂಡಿದ್ದಷ್ಟು ಅಷ್ಟೊಂದು ಕಷ್ಟ ಇಲ್ಲ. ಇವಾಗೆಲ್ಲ ಫುಲ್ ಕ್ಯೂ ಅಲ್ಲಿ ಹಾಕ್ತಾರೆ, ಬಟ್ ಇಲ್ಲ ಅಂತ. ಬಟ್ ಇವಾಗೆಲ್ಲ ಒಂದು ಗೋಡನಲ್ಲಿ ಹಾಕ್ತಾರೆ. ಬಟ್ ಗೋಡನಲ್ಲಿ ಆಗಿದ್ರು ಸಹ ತುಂಬ ಫ್ರೀಡಮ್ ಕೊಡ್ತಾರೆ. ಹೆಂಗಂದರೆ ಸೊ ನಿಮ್ಗೆ ಯಾವಾಗ ಇಷ್ಟ ಬೇಕು ಅವಾಗ ಆಚೆ ಹೋಗ್ಬೋದು, ಸೊ ಬರ್ಬೋದು, ಇಲ್ಲ ಆಚೆ ಓಡಾಡ್ಕೊಂಬರ್ಬೋದು. ಆ ಥರ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಬಂದ್ಬಿಟ್ಟು ದರ್ಶನ ನಮಗೆ ತುಂಬ ಚೆನ್ನಾಗಿದ್ರೆ ನಮ್ಗೆ ದರ್ಶನ ಆಯಿತು. ಮತ್ತು ಟೆಂಪಲ್ ನಾವೆಲ್ಲಿ ನೋಡ್ತಾ ಇರ್ಬೋದು ನಿಮ್ಬಿಟ್ಟು ತಿರುಮಲ ತಿರುಪತಿ. ಸೊ ತಿಮ್ಮಯ್ಯ, ಸೊ ನಮ್ಮ ವೆಂಕಟೇಶ್ವರ ಸ್ವಾಮಿ ಅವರ ದೇವಸ್ಥಾನ ಮುಂದೆ ಕರೆಕ್ಟಾಗಿ ನಾವು ಇಲ್ಲಿದ್ದೀವಿ. ಮತ್ತು ಇಲ್ಲಿ ಬಂದ್ಬಿಟ್ಟು ಸೊ ಇಲ್ಲಿ ನೋಡೋಂಗೆ ಇಲ್ಲಿ ನಮಗೆ ಆ್ಯಕ್ಚುಲಿ ಬಂದ್ಬಿಟ್ಟು ನಿನ್ನೆ ನಮಗೆ ದರ್ಶನ ಆಯಿತು. ನಿನ್ನೆ ನೈಟ್ 12:30 ಕರೆಕ್ಟಾಗಿ ನಮಗೆ ದರ್ಶನ ಆಯಿತು. ನಾನು ಇಲ್ಲಿ ಬಂದು ವೀಡಿಯೋ ಮಾಡೋಕ್ಕೆ ಬಟ್ ನೈಟ್ ಅಷ್ಟೊತ್ತಲ್ಲಿ ಆಗ್ತಾಯಿಲ್ಲ. ಯಾಕಂದರೆ ಅಷ್ಟೊತ್ತಲ್ಲಿ ತುಂಬ ಜಾಸ್ತಿ ಇದ್ದರು. ತುಂಬ ಸೌಂಡು ಆಗ್ತಾನೆ ಇರಲಿಲ್ಲ. ಇವಾಗ ಸ್ವಲ್ಪ ಮಾರ್ನಿಂಗ್ ಬಂದೆ ಇವತ್ತು. ಬಟ್ ತಿರುಪತಿ ಬಂದ್ಬಿಟ್ಟು ಇವಾಗ ಬಟ್ ಮೊದಲ ಥರ ಸಿಸ್ಟಮ್ಮು ಇವಾಗೆಲ್ಲ ತಿರುಪತಿ ತುಂಬ ಚೇಂಜ್ ಆಗಿದೆ ಸಿಸ್ಟಮ್ಮು. ಸೊ ಇದರಲ್ಲಿ ಬಂದ್ಬಿಟ್ಟು ಫ್ರೀ ಟಿಕೆಟ್ ಅಂತೆಲ್ಲ ಕೊಡ್ತಾರೆ. ಸೊ ಬಟ್ ನಿಯರ್ ರೈಲ್ವೆ ಸ್ಟೇಷನ್ ಹತ್ರ ಇಲ್ಲಿ ತಕ್ಷಣ ರೈಲ್ವೆ ಸ್ಟೇಷನ್ ಪಕ್ಕದಲ್ಲೇ ನಿಮಗೆಲ್ಲ ಟಿಕೆಟ್ ಕೊಡ್ತಾರೆ. ಸೊ ರೈಲ್ವೆ ಸ್ಟೇಷನಲ್ಲಿ ಅದೆಲ್ಲ ಫ್ರೀ ಟಿಕೆಟು, ನೀವು ₹1 ಪೇ ಮಾಡೋಂಗಿಲ್ಲ, ಏನಿಲ್ಲ. ಸೊ ಅಲ್ಲಿಂದ ಟಿಕೆಟ್ ತೊಗೊಂಡ್ಬಿಟ್ಟು ನೀವು ಡೈರೆಕ್ಟ್ ಅದು ಅಲ್ಲಿ ನೀವು ಬಟ್ ನಮ್ಗೆ ಆ್ಯಕ್ಚುಲಿ ಅಲ್ಲಿಂದ ಅಲ್ಲ ಬಟ್ ನಮಗೆ ಅದೊಂದು ಟಿಕೆಟ್ ಸಿಕ್ಕಿಲ್ಲ. ಯಾಕಂದರೆ ಅದು ಬಟ್ ಟಿಕೆಟ್ ಓಪನ್ ಆಗೋಗ್ಬಿಟ್ಟು ನೈಟ್ 9 o'clock ಆದರೆ ಓಪನ್ ಮಾಡ್ತಾರೆ ಟಿಕೆಟ್ ಅದು. ಸೊ ನಾನು ಇಲ್ಲಿ ಬಂದ್ಬಿಟ್ಟು ಬಟ್ ರೈಲ್ವೆ ಸ್ಟೇಷನ್ಗೆ 4 o'clock ನಿನ್ನೆ ಬಂದೆ, ಬಟ್ 24th ಬಂದೆ. ಸೊ ಅಲ್ಲಿಂದ ಬಂದ್ಬಿಟ್ಟು ಇಲ್ಲಿ ಬಸ್ಸಲ್ಲಿ ಡೈರೆಕ್ಟು ನಿಮಗೆ ಬಸ್ಸಸ್ಸು ಸಹ ನಿಮಗೆ ಬಟ್ ರೈಲ್ವೆ ಸ್ಟೇಷನಿಂದ 10 ನಿಮಿಷಕ್ಕೆ 5 ನಿಮಿಷಕ್ಕೆ ಒಂದೊಂದು ಬಸ್ ಇರ್ತವೆ. ಬಸ್ ಸ್ಟ್ಯಾಂಡಿಂದ ಸಹ ತುಂಬ ಬಸ್ಸಸ್ ಇದ್ದಾವೆ ಇಲ್ಲಿಗೆ. ಸೊ ಯಾವುದೇ ಥರ ಭಯ ಪಡೋಂಗಿಲ್ಲ, ಯಾವುದೇ ಥರ ಇದಂಗಿಲ್ಲ. ಸೊ ದರ್ಶನ ಮಾತ್ರ ಸೂಪರಾಗಿ ದರ್ಶನ ಆಗುತ್ತೆ, ಚೆನ್ನಾಗಾಗುತ್ತೆ. ಸೊ ಸಿಸ್ಟಮ್ ಎಲ್ಲ ಫುಲ್ ಚೇಂಜ್ ಆಗಿದೆ ಇವಾಗ ತಿರುಪತಿ. ಮತ್ತು ಇನ್ನು ಹೆಂಗೆ ಗೊತ್ತಾ, ಗೋಡನಲ್ಲಿ ಹಾಕ್ತಾರೆ ಅಂದರೆ ಮೊದಲಾದರೆ ಗೋಡನಲ್ಲಿ ಹಾಕ್ಬಿಟ್ರೆ ಮತ್ತೆ ಲಾಸ್ಟ್ ನೀವು ಹೋಗೋವರೆಗೂ ಆಚೆ ತೆಗಿತೀವಿ. ಬಟ್ ಇವಾಗ ಆ ಥರ ರೂಲ್ ಇಲ್ಲ. ನಿಮ್ಗೆ ಯಾವಾಗ ಬೇಕು ಅವಾಗ ಆಚೆ ಬರ್ಬೋದು. ಬಟ್ ಒಂದೊಂದು ಲಾಕರ್ಗೆ ಒಂದೊಂದು ಗೋಡನ್ ಬಂದ್ಬಿಟ್ಟು ಒಂದೊಂದು ವಾರ್ಡ್ ಇರ್ತಾರೆ. ನೀವು ಬೇಕಾದರೆ ಅಲ್ಲಿ ಬಟ್ ಇಲ್ಲಿ ಊಟ ಸಹ ಎಲ್ಲ ಫ್ರೀ. ಬಟ್ ನಿಮಗೆ ಮಾರ್ನಿಂಗ್ ಟಿಫನ್ ಕೊಡ್ತಾರೆ, ಮಧ್ಯಾಹ್ನ ಊಟ ಕೊಡ್ತಾರೆ, ನೈಟ್ ಊಟ ಕೊಡ್ತಾರೆ. ಬೈ ಚಾನ್ಸ್ ಏನೋ ನಿಮಗೆ ಆ ಊಟ ಇಷ್ಟ ಇಲ್ಲ, ನಿಮಗೆ ಅಲ್ಲಿ ಗಾರ್ಡ್ ಇರ್ತಾರೆ, ಲಾಕರ್ ಓಪನ್ ಮಾಡ್ಕೋಬೋದು ನೀವು. ಬಟ್ ಆಚೆ ಬಟ್ ಆರಾಮಾಗಿ ಓಡಾಡ್ಕೊಂಬರ್ಬೋದು. ಮತ್ತು ಬಂದ್ಬಿಟ್ಟು ನಿಮಗೆ ಬಟ್ ಇವಾಗ ಬಂದ್ಬಿಟ್ಟು ನಿಮಗೆ ಒಂದು ಸ್ಲಿಪ್ಪರ್ ಕೊಡ್ತಾರೆ ನಿಮಗೆಲ್ಲ ಇವಾಗ ಬಟ್ ಫ್ರೀ ದರ್ಶನಕ್ಕೆ. ಆ ಸ್ಲಿಪ್ಪಲ್ಲಿ ನಿಮಗೆ ಕ್ಲೀನಾಗಿ ಮೆನ್ಷನ್ ಮಾಡಿರ್ತಾರೆ ನಿಮ್ಗೆ ಯಾವಾಗ ದರ್ಶನ ಹೋಗುತ್ತೆ ಏನು ಅಂದ್ಬಿಟ್ಟು. ಮತ್ತು ನಿಮ್ಮ ಲಾಕರಲ್ಲಿ ಸಹ ನಿಮ್ಗೆ ಡಿಸ್ಪ್ಲೇ ಆಗ್ತಾ ಇರುತ್ತೆ, ನಿಮ್ಮ ಲಾಕರ್ ಯಾವಾಗ ಓಪನ್ ಆಗುತ್ತೆ, ಸೊ ಎಷ್ಟು ಗಂಟೆಗೆ ಓಪನ್ ಆಗುತ್ತೆ ಅಂದ್ಬಿಟ್ಟು. ಆ ಥರ ಡೋಂಟ್ ವರಿ, ನೀವು ಏನು ಟೆನ್ಷನ್ ತೊಗೊಳಂಗಿಲ್ಲ. ನೀವು ಬೇಕಾದ್ರೆ ಆಚೆ ಹೋಗ್ಬಿಟ್ಟು ಏನೋ ಊಟ ತಿನ್ಕೊಂಬಿಲ್ಲ ಆರಾಮಾಗಿ ಓಡಾಡ್ಕೊಂಬಂದು ನೀವು ಫ್ರೀಯಾಗಿ ಬಟ್ ನಿಮ್ಗೆ ಎಲ್ಲಿ ಇಷ್ಟ ಬಂದರೆ ಅಲ್ಲಿ ಹೋಗ್ಬೋದು. ಬೇಕಾದ್ರೆ ಅಲ್ಲಿ ಹೋಗ್ಬಿಟ್ಟು ಆರಾಮಾಗಿ ಓಡಾಡ್ಕೊಂಬಂದ್ಬಿಟ್ಟು ಮತ್ತೆ ಬೇಕಾದ್ರೆ ನಿಮ್ಮ ಲಾಕರೆಲ್ಲ ನೀವು ಬರ್ಬೋದು ಅಲ್ಲಿ ಬೇಕಾದ್ರೆ. ಸೊ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಬಂದ್ಬಿಟ್ಟು ತಿರುಪತಿ. ನಾನು ನಿಜವಾಗಿ ನಾನು ಅಂದ್ಕೊಂಡಿದ್ದೆ ಮೊದಲು ತುಂಬ ಕಷ್ಟ ಹಿಂಗೆ. ಸೊ ಈ ಥರ ಇರಲ್ಲ, ಆ ಥರ ಇಲ್ಲ ಅಂದ್ಬಿಟ್ಟು ಫ್ಯಾಂಟಾಸ್ಟಿಕ್ ಆಗಿ ದರ್ಶನ ಮಾತ್ರ ಸೂಪರಾಗಿ ದರ್ಶನ ಆಗುತ್ತೆ. ಸೊ ಇವಾಗ ಯಾರೇ ಬಂದಿರಲಿ ಬಟ್ ಇವಾಗ ಯಾರೇ ಬಂದರೂ ಒಂದಿನ ಮ್ಯಾಕ್ಸಿಮಮ್ ಅಂದರೆ ಒಂದಿನಕ್ಕೆ ಇವಾಗೆಲ್ಲ ದರ್ಶನ ಆಗೋಗ್ತಿದೆ. ಸೊ ತುಂಬ ಅಂದರೆ ವೆಯ್ಟ್ ಮಾಡೋಂಗಿಲ್ಲ. ಸೊ ತುಂಬ ಖುಷಿಯಾಗಿದೆ. ಸೊ ಆ್ಯಕ್ಚುಲಿ ನಾನು ಬಂದ್ಬಿಟ್ಟು ನಂಗೆ ಪ್ಲ್ಯಾನ್ ಇತ್ತಿದ್ದು ಬಟ್ ಮೊದಲು ಪ್ಲ್ಯಾನು, ಬಟ್ ಏನೂ ಪ್ಲ್ಯಾನ್ ಮಾಡಿರಲಿಲ್ಲ ಆ್ಯಕ್ಚುಲಿ. ಬಟ್ ಚೆನ್ನೈಯಿಂದ ಬಂದ್ಬಿಟ್ಟು ಜಸ್ಟ್ 3 hour ಅಷ್ಟೇ ಇಲ್ಲಿ ನಾವು ರೀಚ್ ಆಗಿಬಿಡ್ತೀವಿ ಜಸ್ಟ್ 150-200 ರೂಪೀಸಲ್ಲಿ. ಸೊ ನಿನ್ನೆ ದರ್ಶನ ಮಾತ್ರ ಸೂಪರಾಗಿ ಚೆನ್ನಾಗಿ ದರ್ಶನ ನಡೀತು. ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿಂದ ಒಂದು ಪ್ಲೇಸಸ್ ತೋರ್ಸೋಕ್ಕೆ ಇಷ್ಟಪಡ್ತೀನಿ ನೋಡಿ ನಿಮಗೆ. ಇಲ್ಲಿ ಬಂದ್ಬಿಟ್ಟು ಬಸ್ಸಸ್ ಎಲ್ಲ ಫ್ರೀ ಇದೆ, ಊಟ ಎಲ್ಲ ಫ್ರೀ ಇದ್ದಾವೆ. ಸೊ ಲಾಕರ್ ಫ್ರೀ, ಸ್ಟೇ ಮಾಡೋಕ್ಕೆ ಫ್ರೀ, ನಿಮಗೆ ಪ್ರತಿಯೊಂದು ಫ್ರೀ ಎಲ್ಲ ಫ್ರೀ ಇದ್ದಾವೆ. ಸೊ ನೀವು ಇಲ್ಲಿ ತಿರುಪತಿಗೆ ಬಂದ ತಕ್ಷಣ ಯಾವುದೇ ಥರ ಒಂದು ವರಿ ಆಗೋಂಗಿಲ್ಲ, ಡೋಂಟ್ ವರಿ. ಮತ್ತು ಊಟನೂ ಚೆನ್ನಾಗಿದೆ, ಊಟ ಎಲ್ಲ ಇದು ಮಾಡ್ಬೋದು, ಪರವಾಗಿಲ್ಲ. ನೋಡಿ ಹೆಂಗಿದೆ, ಯಾವ ಥರ ಇದೆ ನಮ್ಮ ಪ್ಲೇಸ್ ಅಂದ್ಬಿಟ್ಟು. ಸೊ ಫಸ್ಟ್ ಬಂದ್ಬಿಟ್ಟು ನಾವು ದರ್ಶನ ಮಾಡ್ಕೊಂಬಂದು ನೈಟ್ ನಿನ್ನೆ ನಾವು ಇಲ್ಲಾದರೆ ಪೂಜೆ ಮಾಡಿದೆವು ನಾವು ನೈಟ್ ಇಲ್ಲಿ. ನೋಡಿ ಇಲ್ಲಿ ಅಖಂಡ ಜ್ಯೋತಿ ಇಲ್ಲಿ ಇದಾಗ್ತಿದೆ ನೋಡಿದ್ರಾ. ಸೊ ಇವಾಗ ನಾವು ಹೋಗ್ಬಿಟ್ಟು ನಿಮಗೆ ಇಲ್ಲಿ ಒಂದು ಕೋನೇರು ಇದೆ ಅಲ್ಲಿ. ಸೊ ಇಲ್ಲೆಲ್ಲ ಒಂದು ಕೋಲ ಥರ ಅದು ತೋರಿಸ್ತೀನಿ. ಮತ್ತು ದೇವಸ್ಥಾನನ ಒಂದು ಕ್ಲೋಸಲ್ಲಿ ತೋರ್ಸೋಕ್ಕೆ ಇಷ್ಟಪಡ್ತೀನಿ. ಸೊ ಹಂಗೆ ಇರಿ, ನಿಮಗೆ ಕ್ಲಾರಿಟಿ ವ್ಯೂ ಆದರೆ ತೋರಿಸ್ತೀನಿ. ಹಂಗೆ ಇರಿ, ಒಂದು ತಿರುಮಲ ತಿಮ್ಮಪ್ಪನ ಅವರ ದೇವಸ್ಥಾನ ಒಂದು ಕ್ಲಾರಿಟಿ ತೋರಿಸ್ತೀನಿ. ಸ್ನೇಹಿತರೆ, ಇಲ್ಲಿ ವಾತಾವರಣ ಅಂತೂ ತುಂಬ ತಣ್ಣಗಿದೆ. ನಾನು ಅಂದ್ಕೊಂಡಿದ್ದೆ ಇಲ್ಲಿ ತುಂಬ ಬಿಸಿ ಇರುತ್ತೆ, ತಿರುಪತಿ ಅಂದರೆ ಎಷ್ಟೊಂದು ಬಿಸಿ ಇರುತ್ತೆ, ಇರಲ್ಲ ಅಂದ್ಬಿಟ್ಟು. ಸೊ ಆ ಥರ ವರಿನೇ ಇಲ್ಲ. ನಿಜವಾಗ್ಲೂ ತಮಿಳ್ನಾಡಲ್ಲಿದ್ದೇನೆ. ತಮಿಳ್ನಾಡಲ್ಲಿ ಒಂದು 10 ದಿನ ಇದ್ದೆ. 10 ದಿನಕ್ಕೆ ನನಗೆ 10 ಲೋಕ ಕಾಣಿಸ್ದಂಗೆ ಆಯಿತು. ಅಷ್ಟೊಂದು ಬಿಸಿ, ಅಷ್ಟೊಂದು ಸೆಕೆ. ನಿಜವಲ್ಲ ಆ ಹೀಟು ಟೆಂಪ್ರೇಚರ್ ಇದೆ, ತುಂಬ ಟೆಂಪ್ರೇಚರ್ ತಮಿಳ್ನಾಡಲ್ಲಂತೂ ಅಷ್ಟೊಂದು ಟೆಂಪ್ರೇಚರ್ ಇದೆ. ಸೊ ನಮ್ಮ ಕೈಯಲ್ಲಂತೂ ಹ್ಯಾಂಡಲ್ ಮಾಡೋಕ್ಕಾಗ ಅಷ್ಟೊಂದು ಟೆಂಪ್ರೇಚರ್ ಇತ್ತು.
ಇದು ತಿರುಪ್ತಿಗೆ ಬಂದ ತಕ್ಷಣ ನಿಜವಲ್ಲ ಐಸ್ ಥರ ಕೂಲ್ ಎಷ್ಟೊಂದು ಈ ಒಂದು ಪ್ರದೇಶ ನಿಜವಲ್ಲ ಈ ಥರ ಟೈಮಲ್ಲಿ ಬಟ್ ಈ ಥರ ಇವಾಗೆಲ್ಲ ಫುಲ್ ಸಮ್ಮರು ಈ ಮಂತಲ್ಲಿ ನಿಜವಲ್ಲ ಎಷ್ಟೊಂದು ತಣ್ಣಗಿದೆ ಗೊತ್ತಾ. ಮತ್ತೆ ಬಂದ್ಬಿಟ್ಟು ನಿಮ್ಮ ಕ್ಯೂವಲ್ಲಿ ಕಂಪಾರ್ಟ್ಮೆಂಟಲ್ಲಿ ಆಗ್ತಾರಲ್ಲ ಎಲ್ಲ ಫುಲ್ ಎ ಸಿ ಫ್ಯಾನು ತುಂಬ ತಣ್ಣಗಿರುತ್ತೆ. ನೀವು ಬಂದ್ಬಿಟ್ಟು ಒಂದು ಫ್ರಿಜ್ ಥರ ಫುಲ್ಲು ಚಿಲ್ಲಾಗ್ಬಿಡ್ತೀರಾ. ಸೊ ತಿರುಪತಿ ಎಷ್ಟೊಂದು ಕೂಲಾಗಿದೆ ಗೊತ್ತಾ. ಮಾರ್ನಿಂಗ್ ಇಲ್ಲಿ ನೋಡಿ ಮಾರ್ನಿಂಗ್ ನೋಡಿದ್ರೆ ಅಲ್ಲಿ ಬಂದ್ಬಿಟ್ಟು ಹಿಮ ಥರ ಬರುತ್ತೆ. ಇವಾಗ ನೋಡಿ ಈ ಟೈಮಲ್ಲಿ ಈ ಥರ ನೋಡಿ ಬೆಟ್ಟ ಎಲ್ಲ ಫುಲ್ ಹಿಮ ಥರ ಬರುತ್ತೆ ಇವಾಗ ಈ ಟೈಮಲ್ಲೂ. ನಿಜವಾಗ್ ತುಂಬ ಕ್ಲೈಮೇಟ್ ಅಂತೂ ತುಂಬ ಚೆನ್ನಾಗಿದೆ. ಇಷ್ಟೊಂದು ಚಿಲ್ಲು ಕೂಲ್ಡು ಯಾವುದೇ ಥರ ಒಂದು ಹೀಟ್ ಆಗಲಿ ಈ ಥರ ಆಗಲಿ. ಸೊ ಬಟ್ ತಿರುಪತಿ ಮಾತ್ರ ಇಷ್ಟೊಂದು ಹೈಟಲ್ಲಿ ಇದೆಯಲ್ಲ ಅದಕ್ಕೆ ಇಷ್ಟೊಂದು ಚಿಲ್ಲಾಗಿದೆ ನಿಜವಾಗ್. ತುಂಬ ಇಲ್ಲಿ ವಾತಾವರಣ ಅಂತೂ ನಿಜವಾಗ್ ನಂಗೆ ತುಂಬ ಇಷ್ಟ ಆಯ್ತು ನನಗೆ. ಸೊ ಈ ಥರ ಸಮ್ಮರಲ್ಲೇ ಇಷ್ಟೊಂದು ಚಿಲ್ಲಾಗಿದೆ ವಾತಾವರಣ ನಿಜವಾಗ್ ತುಂಬ ಚೆನ್ನಾಗಿದೆ. ಸೊ ಎಲ್ಲ ನಮ್ಮ ತಿರುಪತಿ ತಿಮ್ಮಪ್ಪನ ಅವರ ಮಹಿಮೆ ಎಲ್ಲ ನಿಜವಾಗ್ಲೂ ವಾತಾವರಣ ಅಂತೂ ತುಂಬ ಚೆನ್ನಾಗಿದೆ. ಇಲ್ಲಿ ಫುಡ್ಡು ನನಗೆ ಇಷ್ಟ ಆಯಿತು. ಸೊ ಈ ಒಂದು ಪ್ರದೇಶ ನಿಜವಾಗ್ಲೂ ನೋಡ್ತಾರೆ. ಬಟ್ ಈ ಒಂದು ಪ್ರದೇಶಕ್ಕೆ ತುಂಬ ಜನ ಬರ್ಬೇಕು ಅನ್ಕೊತೀರಾ. ಬಟ್ ಯಾವುದಾದ್ರೂ ಒಂದು ಕಾರಣಗಳಿಂದ ಬರೋಕ್ಕಾಗ್ತಾಯಿಲ್ಲ. ಸೊ ಇವಾಗ ಯಾವುದೇ ಅವ್ರ ದರ್ಶನ ಆಯಿತು ನಮಗೆ. ಸೊ ತಿರುಪತಿ ತಿಮ್ಮಪ್ಪನ ನಾವು ದರ್ಶನ ಮಾಡಿದ್ವಿ. ಸೊ ಇವಾಗ ಹೋಗ್ಬಿಟ್ಟು ನಾವು ನಿಮಗೆ ದೇವಸ್ಥಾನ ಚಿಕ್ಕದಾಗಿ ನಿಮಗೆಲ್ಲ ಮುಂದೆಯಿಂದ ದೇವಸ್ಥಾನ ನೋಡೋಕ್ಕೆ ಪ್ರಯತ್ನ ಪಡ್ತೀವಿ. ಮತ್ತು ದೇವಸ್ಥಾನ ಮತ್ತು ಇಲ್ಲಿರೋ ಒಂದು ಕೋಲ ಇಲ್ಲಿರೋಂಥ ಸ್ವಲ್ಪ ಪ್ರದೇಶ ನೋಡೋಕ್ಕೆ. ಸೊ ಸ್ನೇಹಿತರೆ ಜನ ಅಂತೂ ಸಿಕ್ಕಾಪಟ್ಟೆ ಜನ ಇದ್ದಾರೆ ಆ್ಯಕ್ಚುಲಿ ಬಂದ್ಬಿಟ್ಟು. ಬಟ್ ಈ ಟೈಮಲ್ಲಿ ಯಾಕಂದರೆ ಬಟ್ ಇವಾಗಲೇ ವೀಕೆಂಡಲ್ಲಿ ಜಾಸ್ತಿ ಇರ್ತಾರೆ. ನಾವು ಬಂದಿದ್ದು ಫ್ರೈಡೇ. ಬಟ್ ಫ್ರೈಡೇ ಬಂದ್ಬಿಟ್ಟು ನೈಟ್ 8 o'clock ಎಲ್ಲ ಕ್ಲೋಸ್ ಮಾಡಿದ್ದಾರೆ. ಯಾಕಂದರೆ ಅವಾಗ ಏನೋ ಓಪನ್ ಆಗಿಲ್ಲ. ಅವಾಗ ಗೊತ್ತಿಲ್ಲ ನಂಗೆ ಏನಕ್ಕೆ ಓಪನ್ ಆಗಿಲ್ಲ ಅಂದ್ಬಿಟ್ಟು. ಮತ್ತು ನಮಗೆ ದರ್ಶನ ಬಂದ್ಬಿಟ್ಟು ಮಾರ್ನಿಂಗ್ ಹೇಳಿದ್ರು ನಮಗೆ. ಸೊ ಬನ್ನಿ ನಿಮಗೆ ಇಲ್ಲೊಂದು ಟೆಂಪಲ್ ತೋರ್ಸೋಕ್ಕೆ ಇಷ್ಟಪಡ್ತೀನಿ. ಜೋಲ್ ಟೆಂಪಲ್ ತುಂಬ ಚೆನ್ನಾಗಿದೆ. ಇಲ್ಲಿನ ವಾತಾವರಣ ಬಟ್ ಇಲ್ಲಂಗೆ ಗೊತ್ತು ಎಷ್ಟೊಂದು ಜನ ಇದ್ರೂ ಸಹ ನೀವು ನೋಡ್ತಾ ಇರ್ಬೋದು ಇಲ್ಲಿ ಎಷ್ಟೊಂದು ಫ್ರೀ ಆಗಿದೆ ಅಂದ್ಬಿಟ್ಟು. ಅದೆಷ್ಟು ಇಲ್ಲಿ ಮತ್ತು ಈ ಒಂದು ಟೆಂಪಲ್ ಬಂದು ಬಟ್ ವರ್ಷದಲ್ಲಿ 365 ದಿನವೂ ಓಪನ್ ಇರುತ್ತೆ. ಯಾವಾಗೂ ಕ್ಲೋಸ್ ಅನ್ನೋ ಮಾತೇ ಇರೋಲ್ಲ. ಸೊ ಕ್ಲೋಸ್ ಮಾಡಿದ್ರೆ ನೈಟು ಮೋಸ್ಟ್ಲಿ 1 hour ಮಾತ್ರ ಕ್ಲೋಸ್ ಮಾಡ್ತಾರೆ ಅಷ್ಟೇ. ನಮ್ಮ ದೇಶದಲ್ಲಿರುವಂಥ ನಮ್ಮ ಇಂಡಿಯಾದಲ್ಲಿ ಇದೆ ಒಂದು ಫಸ್ಟ್ ನಂಬರ್ 1 ಟೆಂಪಲ್ ಅಂದ್ಕೊಂಡಿದ್ದೀನಿ. ಬಟ್ ಈ ಥರ ಟೆಂಪಲ್ಲು ಯಾಕಂದರೆ ಕ್ಲೋಸ್ ಮಾಡಿರೋಂಥ ಒಂದು ದಿನವೇ ಇಲ್ಲ ಇಲ್ಲಿ. ಯಾವಾಗೋ ಲಾಕ್ಡೌನಲ್ಲಿ ಏನೋ ಸ್ವಲ್ಪ ಇಶ್ಯೂ ಆಗಿ 1-2 ದಿನ ಕ್ಲೋಸ್ ಆಗುತ್ತೆ ಸರ್ ಅಷ್ಟೇ ಈ ಟೆಂಪಲ್ಲು. ವರ್ಷದಲ್ಲಿ 365 ದಿನವೂ ಯಾವತ್ತೂ ಕ್ಲೋಸ್ ಆಗೋಲ್ಲ. ಸೊ ನಿಮಗೆ ಹತ್ತಿರದಿಂದ ಕ್ಲೋಸಲ್ಲಿ ಸೊ ಇಲ್ಲಿ ಒಂದು ಟೆಂಪಲ್ ತೋರಿಸ್ತೀನಿ ನಿಮಗೆ ನೋಡಿ ಸ್ವಲ್ಪ ಯಾವ ಥರ ಇದೆ ಅಂದ್ಬಿಟ್ಟು. ಮೇನ್ ಸ್ನೇಹಿತರೆ ನೀವೇನು ನೋಡ್ತಾ ಇದ್ದೀರಿ ಇದು ಬಂದ್ಬಿಟ್ಟು ಮೇನ್ ಟೆಂಪಲ್ ತಿರುಪತಿ ಮೇನ್ ಟೆಂಪಲ್ ಇದೆ ನೋಡಿ. ಇದು ಬಂದು ರಾಜಗೋಪುರ. ಸೊ ಇದರಿಂದ ಇನ್ನು ಒಂದು ಚಿಕ್ಕ ಗೋಪುರ ಇದೆ. ಇದೇ ಒಂದು ತಿರುಪತಿ ತಿಮ್ಮಪ್ಪನ ಮೇನ್ ಟೆಂಪಲ್ಲು. ತುಂಬ ಅದ್ಭುತವಾಗಿದೆ, ತುಂಬ ಚೆನ್ನಾಗಿದೆ. ಸೊ ಆ್ಯಕ್ಚುಲಿ ಬಂದ್ಬಿಟ್ಟು ಅಷ್ಟೊಂದು ದೊಡ್ಡದಾಗಿಲ್ಲ ಬಟ್ ತುಂಬ ಫೇಮಸ್ಸು ನೋಡಿ. ಇದೆಲ್ಲ ಸ್ಟೇ ಮಾಡಿದ್ದಾರೆ ಇದೆಲ್ಲ ನೈಟೆಲ್ಲ. ಸೊ ಇಲ್ಲೆಲ್ಲ ಸ್ಟೇ ಮಾಡೋಕ್ಕೆಲ್ಲ ತುಂಬ ಅನುಕೂಲ ಮಾಡಿದ್ದಾರೆ ನೀವು ನೋಡಿ. ಬಟ್ ತುಂಬ ಜನ ಇಲ್ಲೇ ಸ್ಟೇ ಮಾಡ್ಬೋದು. ಮತ್ತು ಇಲ್ಲೇ ಹೆಂಗೆ ಗೊತ್ತಾ ವಾಶ್ರೂಮ್ಸ್ ಬಂದ್ಬಿಟ್ಟು ನೀವು 500 ಮೀಟರ್ ಇಲ್ಲ 200 ಮೀಟರ್ 300 ಮೀಟರ್ ಒಂದೊಂದು ವಾಶ್ರೂಮ್ ಇದೆ. ಸೊ ಆ ಥರ ವಾಶ್ರೂಮ್ಗೆ ಪ್ರತಿಯೊಂದಕ್ಕೂ ಅನುಕೂಲ ಚೆನ್ನಾಗಿ ಮಾಡಿದ್ದಾರೆ. ಒಳ್ಳೆ ಅನುಕೂಲ. ಎಷ್ಟೇ ಜನ ಇದ್ದರೂ ಹೆಂಗೆ ಇದ್ದರೂ ಸಹ ಸೊ ಸಾಫ್ಟಾಗಿ ಹೋಗುತ್ತೆ. ಯಾವುದೇ ಥರ ಒಂದು ರಿಸ್ಕ್ ಇಲ್ಲ. ಸೊ ನೀವು ಭಯ ಪಡೋವಂಥ ಒಂದು ರೀತಿಯೇ ಇಲ್ಲ, ಯಾವುದೂ ಇಲ್ಲ. ಮತ್ತು ಇಲ್ಲಿ ಬಂದುಬಿಟ್ಟು ಫ್ರೀ ದರ್ಶನ ಬೇಕಾದ್ರೆ ಬನ್ನಿ. 300 ರೂಪೀಸ್ ಟಿಕೆಟ್ ಇದೆ. ಅದರಲ್ಲಿ ಯಾವುದೇ ಬಂದರೂ ಸಹ ಸೊ ತುಂಬ ಫೆಸಿಲಿಟೀಸ್ ಇದೆ. ಭಯ ಪಡೋ ರೀತಿ ಇಲ್ಲ. ದರ್ಶನ ಮಾತ್ರ ತುಂಬ ಚೆನ್ನಾಗಿ ದರ್ಶನ ನಡೀತದೆ. ಸೊ ನಾವು ಮತ್ತು ಇಲ್ಲಿ ಬಂದುಬಿಟ್ಟು ಫುಡ್ಗೆ ನಾನು ಇಲ್ಲಿ ಒಂದು ಅನ್ನ ಸತ್ರ ಇದೆ. ಸೊ ಅನ್ನದಾನ ಸತ್ರ. ಮತ್ತು ಎಲ್ಲಿ ನೋಡಿದ್ರು ಫುಡ್ ಕೊಡ್ತಾನೆ ಇರ್ತಾರೆ ನಿಮಗೆ. ಇದರಲ್ಲಿ ಪ್ರತಿಯೊಂದು ಜಾಗದಲ್ಲೂ ಸಹ ನಿಮಗೆ ಫುಡ್ ಕೊಡ್ತಾ ಇರ್ತಾರೆ. ನೀವು ಎಲ್ಲಾದರೂ ಹೋಗಿ ಫುಡ್ಡನ್ನು ಸ್ನೇಹಿತರೆ ಆ್ಯಕ್ಚುಲಿ ನಾನು ಡೇ 10 ವೀಡಿಯೋ ಮಾಡೋಣ ಅಂದ್ಕೊಂಡೆ. ಸೊ ಡೇ 10 ಮಾರ್ನಿಂಗ್ 8 ಗಂಟೆಗೆ ನಾನು ಒಳಗಡೆ ಹೋಗ್ತೀನಿ. ಸೊ ಕ್ಯೂವಲ್ಲಿ ಹೋದ ತಕ್ಷಣ ನನಗೆ ಡೇ ಫುಲ್ಲು ನೈಟ್ 12 ಗಂಟೆವರೆಗೂ ನಾನು ಕ್ಯೂವಲ್ಲಿ. ಸೊ ಫೋನಲ್ಲೋ ಇಲ್ಲ ಏನಲ್ಲೋ ಇಲ್ಲ. ನನ್ನ ಡೇ 10 ಎಲ್ಲ ಫುಲ್ ಸಹ ಇಲ್ಲಿ ಒಂದು ಕ್ಯೂವಲ್ಲೇ ಮುಗಿದೋಯ್ತು. ಸೊ ಡೇ 10 ಬಟ್ ನಾವು ಟ್ರಾವೆಲ್ ಮಾಡಿದ್ರೆ ಇಲ್ಲ ಅಂತ ಹೇಳ್ದಲ್ಲ ಅವತ್ತು. ಬಟ್ ಅದನ್ನು ವೀಡಿಯೋ ಶೂಟ್ ಮಾಡೋಕ್ಕಾಗಿಲ್ಲ. ನಾನು ಟ್ರಾವೆಲ್ ಮಾಡಿದ್ದೆಲ್ಲ. ನಮ್ಮದು ಚೆನ್ನೈಯಿಂದ ಇಲ್ಲಿ ಆಂಧ್ರಾಗೆ ಬರ್ತೀನಿ. ಡೈರೆಕ್ಟಲ್ಲಿ ತಿರುಪತಿ ಬರ್ತೀನಿ. ತಿರುಪತಿಗೆ ಬಂದುಬಿಟ್ಟು ಅಲ್ಲಿಂದ ಜಸ್ಟ್ ಬಸ್ ಹತ್ಬಿಟ್ಟು ಮೇಲೆ ಬಂದುಬಿಡ್ತೀನಿ ನಾನು. ಯಾಕಂದರೆ ಲಗೇಜ್ ನಂದೆಲ್ಲ ಫುಲ್ ತುಂಬ ಆಯಿತು. ಅದಕ್ಕೆ ನಾನು ನಡ್ಕೊಂಬರೋಣ ಪ್ಲಾನ್ ಮಾಡ್ತೀನಿ. ಬಟ್ ನಡ್ಕೊಂಬರೋಕ್ಕಾಗಲ್ಲ. ಅದಕ್ಕೆ ನಾನು ಬಸ್ಸಲ್ಲಿ ಬಂದುಬಿಡ್ತೀನಿ. ಮತ್ತು ಬಂದುಬಿಟ್ಟು ಡೇ 10 ಎಲ್ಲ ಹಂಗೆ ಮುಗಿದೋಯ್ತು. ಸೊ ಡೇ 11 ಇವತ್ತು ಬಂದುಬಿಟ್ಟು ಡೇ 11 ದರ್ಶನ ತುಂಬ ಅದ್ಭುತವಾದ ದರ್ಶನ ನಡೀತು. ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ. ಬಟ್ ಒಳ್ಳೆ ಇದು ಮಾಡಿದ್ದಾರೆ. ಇವಾಗ ಮೊದಲ ಥರ ಕ್ಯೂವಲ್ಲಿ ಆಗಿಬಿಟ್ರೆ ಅಲ್ಲೇ ಇರಬೇಕು ಜೈಲ್ ಥರ ಇದೆ. ಆ ಥರ ಫೀಲ್ ಆಗೋಂಗಿಲ್ಲ. ಸೊ ಯು ಡೋಂಟ್ ವರಿ, ಆರಾಮಾಗಿ ಫ್ರೀ ಆಗಿರುತ್ತೆ. ನೀವು ಯಾವಾಗ ಬೇಕಾವಾಗ ಆಚೆ ಹೋಗ್ಬೋದು ಕಳಿಸ್ತಾರೆ. ಸೊ ಮತ್ತೆ ಹೋಗ್ಬಿಟ್ಟು ಓಡಾಡ್ಕೊಂಬಂದು ನಿಮಗೆಲ್ಲ ಒಂದು ಟೈಮಿಂಗ್ ಕೊಡ್ತಾರೆ ನಿಮಗೆ. ಬಟ್ ನಿಮ್ಮ ಲಾಕರ್ ಯಾವಾಗ ಓಪನ್ ಮಾಡ್ತಾರೆ ಅಂದ್ಬಿಟ್ಟು. ಸೊ ನಿಮ್ಮ ಟೈಮಲ್ಲಿ ನೀವು ಬಂದುಬಿಟ್ರು ಸಹ ನೋ ಪ್ರಾಬ್ಲಮ್. ಆ ಟೈಮಲ್ಲಿ ಮಾಡ್ಬೋದು.
ಓಕೆನಾ, ಆ ಥರ ಬರ್ಬೋದು ನೀವು. ಇವತ್ತು ಇವಾಗ ನಿಮಗೆ ಕೋನರ್ ತೋರಿಸ್ತಾ ಇದ್ದಲ್ಲ, ಸೊ ಬನ್ನಿ. ಆ್ಯಕ್ಚುಲಿ ಇದರಲ್ಲಿ ಸ್ನಾನ ಮಾಡಿದ್ರೆ ತುಂಬ ಇದು. ನಿನ್ನೆ ನಾವು ನೈಟ್ 12 ಗಂಟೆ ಆಯ್ತಲ್ಲ ದರ್ಶನ ಆಗೋಕ್ಕೆ, ಹೋಗೋಕ್ಕಾಗಿಲ್ಲ. ಇವಾಗ ಹೋಗ್ಬಿಟ್ಟು ಸ್ವಲ್ಪ ಅದರಲ್ಲಿ ನಿಮ್ಗೆ ತೋರಿಸ್ತೀನಿ ನೀರು ಯಾವುದಿದೆ ಅಂದ್ಬಿಟ್ಟು ಅದರಲ್ಲಿ ಇದು ಮಾಡಿಕೊಂಡು ಸ್ನೇಹಿತರೆ ನೀವು ನೋಡಿ ಏನು ನೋಡ್ತಾ ಇದ್ದೀವಿ ಅಂದ್ಬಿಟ್ಟು ಪುಷ್ಕರಣಿ ಇದು. ಸೊ ದೇವರ ಒಂದು ಪುಷ್ಕರಣಿ. ಸೊ ಇಲ್ಲಿಂದ ಬಂದ್ಬಿಟ್ಟು ಆ್ಯಕ್ಚುಲಿ ಬಂದ್ಬಿಟ್ಟು ಫೋಟೋ ವೀಡಿಯೋಸ್ ಎಲ್ಲ ಅಲೋ ಇಲ್ಲ. ಸೊ ನಾವು ಮುಂದೆ ಹೋಗ್ತೀವಿ ಆ್ಯಕ್ಚುಲಿ. ಸ್ನೇಹಿತರೆ ಇವಾಗ ನಾವು ಮಾರ್ನಿಂಗ್ ಟಿಫನ್ ಮಾಡ್ಕೊಂಬಿಟ್ಟು, ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಮಾತೃಶ್ರೀ ವೆಂಗಮಾಮ ಅನ್ನಪ್ರಸಾದ ಅಂತಿದೆ. ಸೊ ಇಲ್ಲಿ ಬಂದ್ಬಿಟ್ಟು ವೆಂಗಮಾಮ ಅನ್ನಪ್ರಸಾದ ಅಂದ್ಬಿಟ್ಟು ಅಲ್ಲಿ ನಿಮಗೆಲ್ಲ ಫುಡ್ಡೆಲ್ಲ ಫ್ರೀ ಇರುತ್ತೆ. ಸೊ ಮಾರ್ನಿಂಗು, ಈವ್ನಿಂಗು, ನೈಟು ಯಾವಾಗ ಹೋದರೂ ನಿಮಗೆ ಇಲ್ಲಿ ಫುಡ್ ಆದರೆ ಅವರೇ ಪ್ರೊವೈಡ್ ಮಾಡ್ತಾರೆ ಫ್ರೀಯಾಗಿ. ಸೊ ಇಲ್ಲಿ ನಾವು ಇಲ್ಲಿ ಫುಡ್ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ. ನಿಮ್ಗೆ ತೋರಿಸಿ ಫುಡ್ ಯಾವ ಥರ ಇದೆ ಅಂದ್ಬಿಟ್ಟು. ಸೊ ಇಲ್ಲಿ ನಾವು ಮಾರ್ನಿಂಗ್ ಟಿಫನ್ ಮಾಡ್ಕೊಂಬಿಟ್ಟು ಸೊ ಇಲ್ಲಿಂದ ಇಲ್ಲಿ ಬಂದ್ಬಿಟ್ಟು ಹೊರಗ ನರಸಿಂಹ ಸ್ವಾಮಿ ಅವ್ರ ದೇವಸ್ಥಾನ. ಸೊ ನೋಡಿ ಚಿಕ್ಕದ ನರಸಿಂಹ ಸ್ವಾಮಿ ಅವ್ರ ದೇವಸ್ಥಾನ. ಸೊ ನಾವಿಲ್ಲಿ ಬಂದ್ಬಿಟ್ಟು ಮಾರ್ನಿಂಗ್ ಟಿಫನ್ ತಿನ್ಕೊಂಬಿಟ್ಟು ನಾವು ಇಲ್ಲಿಂದ ಹೊರಡ್ತಾ ಇರೋಣ. ಓಕೆ, ಸೊ ಬನ್ನಿ ನಾವು ಇವಾಗ ಹೋಗ್ಬಿಟ್ಟು ತುಂಬ ಕ್ಯೂ ಆಗಿದೆ. ಎಷ್ಟೊಂದು ಕ್ಯೂ ನೋಡಿ, ಇವತ್ತು ಎಲ್ಲ ಕಡೆ ತುಂಬ ಕ್ಯೂ ಇದೆ, ತುಂಬ ಆದರೆ ಓವರ್ ಕ್ಯೂ ಇದೆ. ಸೊ ಇವಾಗ ಹೋಗೋಕ್ಕಾಗೋ ಟಿಫನ್ ಮಾಡೋಕ್ಕೆ ಈ ಥರ ಕ್ಯೂ ನೋಡಿ ಎಷ್ಟೊಂದು ಕ್ಯೂ ಇದೆ ಅಂದ್ಬಿಟ್ಟು. ಇನ್ನು ಮುಂದೆ ಹೋಗಿ ನೋಡಬೇಕಾದಷ್ಟೇ ಎಷ್ಟೊಂದು ಕ್ಯೂ ಇದೆ ಗೊತ್ತಾ. ಪೊಂಗಲ್ ಆಗಿದೆ ನೋಡಿ, ಪೊಂಗಲ್ ತುಂಬ ಚೆನ್ನಾಗಿ ನೋಡಿಲ್ಲ. ಸೊ ಪೊಂಗಲ್ ಟೇಸ್ಟ್ ಮಾತ್ರ ಸೂಪರ್ ಆಗಿರ್ತದೆ, ಎಷ್ಟು ಚೆನ್ನಾಗಿರುತ್ತೆ ಪೊಂಗಲ್. ಸ್ನೇಹಿತರೆ ಫೈನಲಿ ಕಂಪ್ಲೀಟೆಡ್. ಇನ್ನು ದರ್ಶನ ಎಲ್ಲ ಆಯಿತು, ಮುಗೀತೆಲ್ಲ. ಸೊ ಟಿಫನ್ ಎಲ್ಲ ಮಾಡ್ಕೊಂಡು ನಾವು ಇವಾಗ ಆದರೆ ನಾವು ತಿರುಪತಿಯಿಂದ ಹೊರಡ್ತಾಯಿದ್ದೀವಿ. ಇವಾಗ ನಾವು ಬಂದು ಕಡಪಗಾದರೆ ಹೋಗ್ತಾಯಿದ್ದೀವಿ. ಆಂಧ್ರದಲ್ಲಿ ಇರೋದು ಕಡಪ ಅಂದರೆ ಗೊತ್ತಲ್ಲ, ಅಲ್ಲಿ ತುಂಬ ಬಿಸಿ ಬಾಂಬು. ಕಡಪ ಬಾಂಬ್ ಮತ್ತು ಫೇಮಸ್ ಆವಾಗ. ಸೊ ನೋಡೋಣ ಯಾವಾಗ ಇವಾಗ ಬಂದ್ಬಿಟ್ಟು ಕಡಪ ಯಾವ ಥರ ಅಂದ್ಬಿಟ್ಟು ನೋಡೋಣ. ಅವಾಗೆ ನೆಕ್ಸ್ಟ್ ಬಂದ್ಬಿಟ್ಟು ನಾನು ನಿಮಗೆ ಸ್ಟೇ ಹಿಂಗೆ ತೋರಿಸ್ತೀನಿ ಬನ್ನಿ. ಬಂದ್ಬಿಟ್ಟು ಅತಿ ತಿರುಪ್ತಿಯಲ್ಲಿ ಬಂದ್ಬಿಟ್ಟು ಸ್ಟೇ ಅಂದರೆ ಎಲ್ಲ ಫುಲ್ ಫ್ರೀ ಇರ್ತವೆ. ಸ್ಟೇ ಎಲ್ಲ ಲಾಕರ್ ಆಗಿರ್ಬೋದು ಫ್ರೀ. ಸ್ನೇಹಿತರೆ ಹಂಗೆ ಇಲ್ಲಿ ಒಂದು ಟೀ ಇದೆ ನೋಡಿ, ಇಲ್ಲಿ ಟೀ ಬೋರ್ಡ್ ಇಂಡಿಯಾ ಅಂದ್ಬಿಟ್ಟು. ನಿಜವಾಗ್ಲೂ ಇಲ್ಲಿ ಟೀ ಬಂದ್ಬಿಟ್ಟು ತುಂಬ ಸ್ಪೆಷಾಲಿಟಿ, ತುಂಬ ಫೇಮಸ್ಸು. ಓನ್ಲಿ 10 ರೂಪೀಸ್ ಟೀ. ಸೊ ನಾವು ಹೋಗ್ಬಿಟ್ಟು ಟೇಸ್ಟ್ ಮಾಡಿ ಯಾವ ಥರ ಇದೆ ಅಂದ್ಬಿಟ್ಟು. ತಿರುಪ್ತಿಯಲ್ಲಿ ಬಂದ್ಬಿಟ್ಟು ಇದೊಂದು ಫೇಮಸ್, ತುಂಬ ಫೇಮಸ್ ಟೀ ಆಗಿದೆ. ಟೀ ಅಂತೂ ತುಂಬ ಸ್ಪೆಷಾಲಿಟಿ, ತುಂಬ ಚೆನ್ನಾಗಿದೆ ಟೀ ಬೋರ್ಡ್ ಇನ್ ಇಂಡಿಯಾ. ಸೊ ತಿರುಪ್ತಿ ಬಂದ್ಬಿಟ್ಟು ಮೈನ್ ಟೆಂಪಲಿಂದ ಸ್ವಲ್ಪ ಮುಂದೆ ಒಂದು ದರ್ಶನ ಸಿಗುತ್ತೆ. ಟೀ ಯಾವುದೇ ಒಂದು ಟೀ ತಗೊಂಡು 10 ರೂಪೀಸ್ ಟೀ. ಟೇಸ್ಟ್ ಮಾತ್ರ ಅದ್ರ ತುಂಬ ಚೆನ್ನಾಗಿದೆ ಟೇಸ್ಟು. ಟೀ ಬೋರ್ಡ್ ಇಂಡಿಯಾಯಿಂದ ಮಾಡಿದ್ದಾರೆ ಅಂದ್ಬಿಟ್ಟು. ತುಂಬ ಚೆನ್ನಾಗಿದೆ ಯಾರು, ಸೂಪರಾಗಿದೆ ಟೀ ಮಾತ್ರ. ನೋವರಿ ಚೆನ್ನಾಗಿದೆ ಟೀ. ಒಂದು ಟ್ರೈ ಮಾಡಬೇಕಾದ್ರೆ ಬಂದು